ಮೋಕ್ಷಿತನ ಮೋತ್ತಿಕ ಊಟ ಮಾಡಿದ್ಯಾ? ಹಾಂ ಮಾಡಿದೆ. ಏನು ಕೆನಕೆಲ್ಲ ಹಚ್ಕೊಂಡಿದೀಯಾ? ನನ್ನ ಹೆಸರು ಯುವರಾಜ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮದರ್ ತೆರೇಸಾ ನವಚೇತನ ಚಾರಿಟಬಲ್ ಟ್ರಸ್ಟ್ ಎಂಬ ಆಶ್ರಮದಲ್ಲಿ ಇದ್ದೇನೆ. ಅಲ್ಲಿ ನಾನು ಚಿಕ್ಕ ವಯಸ್ಸಿಂದ ಇದ್ದೇನೆ. ಅಲ್ಲಿ ನನ್ನನ್ನು ಚಿಕ್ಕ ವಯಸ್ಸಿಂದ ನೋಡಿಕೊಳ್ಳುತ್ತಿದ್ದಾರೆ. ನಾನು ಸಂತ ಆಂಟೋನಿಸ್ ಟಿಸಿಪಲ್ಲೆ ಶಾಲೆಗೆ ಹೋಗ್ತಿದ್ದೇನೆ. ನನ್ನ ಹೆಸರು ಅರುಣ್ ಕುಮಾರ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಸಂತ ಆಂಟೋನಿ ಪ್ರೌಢಶಾಲೆಯಲ್ಲಿ. ನಾನು ಮದರ್ ತೆರೇಸಾ ಆಶ್ರಮದಲ್ಲಿ ವಾಸವಾಗಿದ್ದೇನೆ. ನಿಮಗೆ ತಾಯಿ ತಂದೆ ಇದ್ದಾರಪ್ಪ? ಇಲ್ಲ. ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ವ ನಿಮಗೆ? ಯಾರು ತಗೊಬಂದ್ಬಿಟ್ರಿ ಇಲ್ಲಿ? ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀನಿ. ಚಿಕ್ಕ ವಯಸ್ಸು. ಚೆನ್ನಾಗಿ ನೋಡ್ಕೋತಾರಾ? ಹಾಂ, ನೋಡ್ಕೊತಾರೆ ಚೆನ್ನಾಗಿ. ಅದು ಎಜುಕೇಷನು ಚೆನ್ನಾಗಿ ಕೊಡಿಸ್ತಾರಾ? ಇಲ್ಲಿ ಈ ಆಶ್ರಮಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ತಮ್ಮೆಲ್ಲ. ನಮಸ್ತೆ. ನನ್ನ ಹೆಸರು ರಾಕೇಶ್. ನಾನು 10ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಮದರ್ ತೆರೇಸಾ ನವಚೇತನ ಚಾರಿಟಬಲ್ ಟ್ರಸ್ಟಲ್ಲಿ ಇದ್ದೀನಿ. ನನಗೆ ಅಪ್ಪ ಅಮ್ಮ ಇದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಮದರ್ ತೆರೇಸಾ ಆಶ್ರಮಕ್ಕೆ ಬಂದಿದ್ದೀನಿ. ಪ್ಲೀಸ್ ಈ ಚಾನಲ್ ಕಡೆಯಿಂದ ಏನಾದರೂ ಸಹಾಯ ಮಾಡಿ ಅಂತ ವಿನಂತಿಸ್ಕೊಂಡು. ನನ್ನ ಹೆಸರು ತನ್ಮಯ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮದರ್ ತೆರೇಸಾ ನವಚೇತನ ಚಾರಿಟಬಲ್ ಟ್ರಸ್ಟಲ್ಲಿ ಇದ್ದೀನಿ. ನಮ್ಮಮ್ಮ ಅಪ್ಪ ಇದ್ದಾರೆ, ತುಂಬ ಕಷ್ಟವಿದೆ. ಅದಕ್ಕೆ ನಿಮ್ಮ ಚಾನಲ್ ಕಡೆಯಿಂದ ಎಲ್ಲರೂ ಹೆಲ್ಪ್ ಮಾಡಿ. ನನ್ನ ಹೆಸರು ಗರಿಮಾ. ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನಿಲ್ಲಿ ಮದರ್ ತೆರೇಸಾ ನವಚೇತನ ಚಾರಿಟಬಲ್ ಟ್ರಸ್ಟಲ್ಲಿದ್ದೀನಿ. ನನ್ನ ಇಲ್ಲಿ ಚೆನ್ನಾಗಿ ನೋಡ್ಕೊತಾರೆ. ನನಗೆ ತಾಯಿ ಇದೆ, ಅಪ್ಪ ಇಲ್ಲ. ನಮ್ಮ ತಾಯಿ ಜಾಸ್ತಿ ಕಷ್ಟದಲ್ಲಿದ್ದಾರೆ. ಅದಕ್ಕೆ ನನ್ನ ಇಲ್ಲಿ ಬಿಟ್ಟವ್ರೆ. ಅದಕ್ಕೆ ನಿಮ್ಮ ಕಡೆಯಿಂದ ಯಾವ್ದಾದ್ರು ಹೆಲ್ಪ್ ಮಾಡಿ. ನನ್ನ ಹೆಸರು ಶಿವಲಿಂಗ. ನಾನು 8ನೇ ತರಗತಿ ಓದ್ತಿದ್ದೇನೆ. ನಾನು ಯಾದಗಿರಿಯಿಂದ ಬಂದಿದ್ದೆ. ನನಗೆ ತಂದೆ ತಾಯಿ ಇದ್ದಾರೆ, ಅದು ತುಂಬ ಕಷ್ಟ. ನಾನು ಮದರ್ ತೆರೇಸಾ ಅಂತ ನಾನು 9ನೇ ತರಗತಿ ಓದೋದು ಗೌರ್ಮೆಂಟ್ ಸ್ಕೂಲ್ KR Puramಲ್ಲಿ. ಇಲ್ಲಿ ನನಗೆ ಅಪ್ಪ ಅಮ್ಮ ಇದ್ದಾರೆ. ನಂದು ಯಾದಗಿರಿ. ಅವರಿಗೆ ತುಂಬ ಕಷ್ಟ. ನಮ್ಮಪ್ಪ ಹಾರ್ಟ್ ಪೇಷೆಂಟು. ಅವ್ರನ್ನ ನಮಗೆ ನೋಡ್ಕೊಳ್ಳೋಕ್ಕೆ ಆಗಲ್ಲ. ನಾವು 12 ಜನ ಇರೋದು ಮಕ್ಕಳು. ಅವ್ರಿಗೆ ನೋಡ್ಕೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಆದ್ದರಿಂದ ಈ ಮದರ್ ತೆರೇಸಾ ನವಚೇತನ ಟ್ರಾವೆಲ್ ಟ್ರಸ್ಟಲ್ಲಿ ಬಿಟ್ಟು ಹೋಗಿದ್ದಾರೆ. 4 ವರ್ಷದಿಂದ ಇದ್ದೀನಿ ನಾನು. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಯೋಗ ಮತ್ತು ಎಲ್ಲ ಆ್ಯಕ್ಟಿವಿಟಿ ಎಲ್ಲ ಹೇಳ್ಕೊಡ್ತಾರೆ. ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಮನೆಯಲ್ಲೂ ಯಾರು ನೋಡ್ಕೊಳ್ತಾರೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಮನೆಗಿಂತ ಹೆಚ್ಚಾಗಿ ಇಲ್ಲಿ ನೋಡ್ಕೊಳ್ತಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟೇ. ಎಲ್ಲ ಅಣ್ಣ ಅಪ್ಪ ಅಕ್ಕ ಥರ ನೋಡ್ಕೊಳ್ತಾರೆ. ಎಲ್ಲರೂ ಇಲ್ಲಿ ಒಂದೇ ಫ್ಯಾಮಿಲಿ ಥರ ಇದ್ದೀವಿ. ಖುಷಿ ನನಗೆ ಆಗುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಎಲ್ಲ ಗೊತ್ತಿಲ್ಲ. ಅದಕ್ಕಿಂತ ಚೆನ್ನಾಗಿ ಇಲ್ಲಿ ನೋಡ್ಕೊಳ್ತಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ಇಲ್ಲಿರಬೇಕಂದ್ರೆ ಇನ್ನೂ ತುಂಬ ಖುಷಿ ಇದೆ. ನಿಮ್ಮ ಚಾನಲ್ ಕಡೆಯಿಂದ ಈ ಮದರ್ ತೆರೇಸಾ ನವಚೇತನ ಟ್ರಾವೆಲ್ಸ್ ಟ್ರಸ್ಟ್ ಇನ್ನಾರು ಬ್ಯಾಲೆನ್ಸ್ ಇದ್ದಾರೆ? ಹೇಳಮ್ಮ, ಇಲ್ಲಿ ಬಾ ಹೇಳು. ಅಯ್ಯೋ, ನಿನ್ಗೇನು ಬರುತ್ತೆ? ನಿನ್ನ ಹೆಸರು ಹೇಳು. ಅಮ್ಮ ತಾಯಿ ತಂದಿದ್ದಾರಾ? ಅಷ್ಟೇ ಹೇಳು. ಕಷ್ಟದಲ್ಲಿದ್ದೀವಿ, ನಾವು ಈ ಟ್ರಸ್ಟ್ಗೆ ಬಂದಿದ್ವಿ, ಚಿಕ್ಕ ವಯಸ್ಸಿಂದ ಬಂದಿದ್ವಿ, ಚೆನ್ನಾಗಿ ನೋಡ್ತಾರೆ ಅಷ್ಟೇ ಹೇಳು. ಹೇಳು ನಮಸ್ಕಾರ ಅಂತ ಹೇಳು. ನಮಸ್ಕಾರ. ನನ್ನ ಹೆಸರು ನಾಗರತ್ನ. ನನ್ನ 2ನೇ ತರಗತಿ. ನನ್ನ ತಂದೆ ತಾಯಿ ಇದ್ದಾರೆ. ಅವ್ರಿಗೆ ಕಷ್ಟ ನೋಡ್ಕೊಳಕ್ಕೆ ಅದಕ್ಕೆಲ್ಲ ನಾನು ಆಶ್ರಮಕ್ಕೆ ಬಂದಿದ್ದೆ. ನಮಸ್ಕಾರ. ನನ್ನ ಹೆಸರು ಬಂದು ಗ್ಲೋರಿ ಅಂತ. ನಾನು ಇಲ್ಲಿ ಮದರ್ ತೆರೇಸಾ ನವಚೇತನ ಚಾರಿಟಬಲ್ ಟ್ರಸ್ಟಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನೆರೆದಿರುವ ಎಲ್ಲ ಮಕ್ಕಳಿಗೂ ನನ್ನ
ದಿನನಿತ್ಯದ ಚಟುವಟಿಕೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರು ಏನೇನು ಡೈಲಿ ಆ್ಯಕ್ಟಿವಿಟೀಸ್ ಬೇಕು ಅದೆಲ್ಲ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಪ್ರತಿಯೊಂದು ಆಹಾರದಿಂದ ಹಿಡಿದು ಡಾಕ್ಯುಮೆಂಟೇಷನ್ ಹಿಡಿದು ಪ್ರತಿಯೊಂದು ನೋಡ್ತಾ ಇದ್ದೀನಿ. ಇದು ಬಂದು ಸಂಸ್ಥೆ ಬಂದು 2018ರಲ್ಲಿ ಸ್ಥಾಪಿಸಲಾಗಿದೆ. ಇದು ಬಂದು 2020ಕ್ಕೆ ಇದು ಹೊರಗಡೆ ಬಂದಿದೆ. ಅಂದರೆ ನಾವು ಸರ್ವಿಸ್ ಸ್ಟಾರ್ಟ್ ಮಾಡಿರೋದು ಬಂದು 2020ಇಂದ ಸ್ಟಾರ್ಟ್ ಮಾಡಿದ್ದೀವಿ. ಬಿಕಾಸ್ ಆಫ್ ನನ್ನ ಇಂಟೆನ್ಸಿಟಿ ಬಂದುಬಿಟ್ಟು ಮಕ್ಕಳಿಗೆ ಎಜುಕೇಷನ್. ಬಿಕಾಸ್ ನಾವೇನು ಮಕ್ಕಳಿಗೋಸ್ಕರ ಎಜುಕೇಷನ್ಗೋಸ್ಕರ ಇದು ನಮ್ಮ ತಂದೆಯವರು ಅಂದರೆ ಅವರು ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ರು ತುಂಬ ದಿನದಿಂದ ಇಂಥ ಥರ ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಅದು ದೃಢವಾಗಿ ನಿರ್ಧಾರ ಆಗಿರೋದ್ರಿಂದ ನಾನು ಈ ಥರ ಮಕ್ಕಳಿಗೆ ಸಹಾಯ ಮಾಡಬೇಕಂತ ನನ್ನ ಮನಸ್ಸಲ್ಲಿ ಅಂದ್ಕೊತಾ ಇದ್ದೀನಿ. ಮತ್ತು ಇದು ನೋಡ್ತಾ ಇರೋ ಎಲ್ಲರಿಗೂ ನನ್ನ ಸಹಾಯ ಏನು ಅಂದರೆ ಅಟ್ಲೀಸ್ಟು ನೀವು ಏನು ಕೊಡೋಕ್ಕಾಗಿಲ್ಲ ಅನ್ನೋ ಪರವಾಗಿಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ. ಏನರಲ್ಲೇ ಅಂದರೆ ಜಸ್ಟ್ ಒನ್ ಟೈಮ್ ಫುಡ್ಗಾದರೂ ಸಪೋರ್ಟ್ ಮಾಡಿ. ವಿತೌಟ್ ಎಜುಕೇಷನ್ ನಾವೇನು ಮಾಡೋಕ್ಕಾಗಲ್ಲ. ಸೊ ನೀವು ಯಾರಾದರೂ ಫಾರ್ವರ್ಡಾಗಿ ಬರೋ ಥರ ಇದ್ದರೆ ಪ್ಲೀಸ್ ಎಜುಕೇಷನ್ ಕೂಡ ಸಪೋರ್ಟ್ ಮಾಡಿ. ಇಲ್ಲಿ ಬಂದು ಫುಡ್ ವಿಷಯ ಬಂದರೆ ಮಕ್ಕಳಿಗೆ ಏನು ಬೇಕೋ ಅದನ್ನೇ ನಾವು ಕೊಡ್ತಾಯಿದ್ದೀವಿ. ನಮ್ಮ ಪ್ರಕಾರ ನಾವು ಹೋಗ್ತಾಯಿಲ್ಲ. ಬಿಕಾಸ್ ಮಕ್ಕಳು ಬಂದು ಊಟ ಮಾಡಬೇಕು. ಸೊ ನಾವೇನೋ ಮಾಡ್ತೀವಿ ಇರ್ತೀವಿ ಅನ್ನೋದು ತಪ್ಪು. ಆದರೆ ಮಕ್ಕಳು ಏನು ಕೇಳ್ತಾರೋ ಅದನ್ನ ನಾವು ಅವ್ರಿಗೆ ಏನು ಬೇಕೋ ಟೈಮ್ ಟು ಟೈಮ್ ನಾವು ನೋಡ್ಕೊತಾ ಇದ್ದೀವಿ. ಬಿಕಾಸ್ ಬೇಕಂದರೆ ನೀವು ಮಕ್ಕಳನ್ನ ಕೂಡ ಒಂದು ಸತಿ ಕೇಳ್ಬೋದು ಸರ್. ಕ್ಲೀನಿಂಗಲ್ಲಿ ಬಂದರೆ ಇಲ್ಲಿ ಒಂದು ಆಂಟಿ ಬರ್ತಾರೆ. ಸೊ ನಾವೆಲ್ಲರೂ ಕ್ಲೀನಿಂಗಲ್ಲಿ ನಾವು ಭಾಗವಹಿಸ್ತೀವಿ. ಬಿಕಾಸ್ ಕ್ಲೀನಿಂಗ್ ಬಂದು ಎಲ್ಲ ರೆಸ್ಪಾನ್ಸಿಬಿಲಿಟಿ ಆಗಿರೋದ್ರಿಂದ ನಾವು ಇರೋ ಪ್ಲೇಸ್ನ ಸಂಸ್ಥೆನ ಯಾವುದೇ ಒಂದು ಜಾಗದಿಂದಾಗಲಿ ನಾವಿಲ್ಲಿರೋರೆಲ್ಲರೂ ಪ್ರತಿಯೊಬ್ಬರು ನಾವು ಸ್ವಚ್ಛತೆಯನ್ನು ಪರಿಪಾಲಿಸಲೇಬೇಕು. ಯಾಕೆಂದರೆ ಕ್ಲೀನಿಂಗ್ ಇಲ್ದಿರ ಬಿಕಾಸ್ ಆಫ್ ಡಿಸೀಸಸ್ಸಿಂದ ನಾವು ಕ್ಲೀನಿಂಗ್ನ ಮೇಂಟೈನ್ ಮಾಡಲೇಬೇಕು. ಅದರಿಂದ ನಾವು ಕ್ಲೀನಿಂಗ್ ಕಂಪಲ್ಸರಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಪ್ರಿಯಾಂಕ ಅಂದ್ಬಿಟ್ಟು. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಇಲ್ಲಿ ಕೇರ್ಟೇಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬಂದು 5 ಡೇಸ್ ಆಯಿತು. ಎಲ್ಲ ಮಕ್ಕಳು ನನಗೆ ಏನೇ ಕೆಲಸ ಹೇಳಿದ್ರೆ ಮಾಡ್ತಾರೆ. ನಾನು ಮಾಡ್ತೀನಿ ಅವ್ರ ಜೊತೆಗೆ. ಮಕ್ಕಳು ಎಲ್ಲ ಇಲ್ಲಿ ಪ್ರೀತಿಯಿಂದ ನೋಡ್ಕೊತಾರೆ. ನಾನು ಮಕ್ಕಳನ್ನ ಎಲ್ಲ ಪ್ರೀತಿಯಿಂದ ನೋಡ್ಕೊತೀನಿ. ಇಲ್ಲಿ ಸರ್ ಮತ್ತು ಮೇಡಮ್ಮು, ಆಂಟಿ, ಅಂಕಲ್ ಎಲ್ಲರೂ ನನಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಬಟ್ ಮಕ್ಕಳು ನಾನು ಅಷ್ಟೇ ಚೆನ್ನಾಗಿ ನೋಡ್ಕೊತೀನಿ. ಎಲ್ಲ ಮಕ್ಕಳು ಇಲ್ಲಿ ಎಲ್ಲರೂ ಇಲ್ಲಿ ಒಂದೇ ಫ್ಯಾಮಿಲಿ ಥರ ಇದ್ದೀವಿ. ಬಟ್ ನಿಮ್ಮ ಕಡೆಯಿಂದ ಏನಾದರೂ ಮಕ್ಕಳಿಗೆ ಅಥವಾ ಸ್ಟಾಫ್ಗೆ ಏನಾದರೂ ಸಹಾಯ ಮಾಡಿದರೆ ಮಾಡಬೇಕು ಅಂತ ಕೇಳ್ಕೊತೀನಿ.